ಹಾಯ್ ಎಲ್ಲರಿಗೂ. ಇವತ್ತು ಎಲ್ಲಿ ಬಂದಿದ್ದೀವಿ, ಏನು ಜಾತ್ರೆ ಇವತ್ತು ಅಂತ ತಿಳ್ಕೊಬೇಕಲ್ವಾ ಗೈಸ್? ಬನ್ನಿ ಹೇಗೆ ಎಲ್ಲಿ ಜಾತ್ರೆ, ಯಾವ ಊರಲ್ಲಿ ಜಾತ್ರೆ ಅಂತ ತಿಳ್ಕೊಳ್ಳೋಣ. ಅದ್ದೂರಿಯಾಗಿ ನಡೀತಿರುವ ಮಕ್ಕಳ ಡ್ಯಾನ್ಸ್. ನಾನು ಬೇಗ ಸಾಯಂಕಾಲ ಭಾನುವಾರ ಆಗಿತ್ತು, ಭಾನುವಾರದ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಬೇಗ ಅಡುಗೆ ಮಾಡಿಕೊಂಡು ಜಾತ್ರೆ ಇದೆ ಅಂತ ನಮ್ಮೂರ ಪಕ್ಕದಲ್ಲಿರೋ ಜಾತ್ರೆಗೆ ಹೋಗ್ತಾಯಿದ್ದೀನಿ. ಅವತ್ತಲ್ಲಿ ಯಾವ ಥರ ಇತ್ತಿಲ್ಲ, ಎಷ್ಟು ಜನ ಸೇರಿದ್ರು. ಬಟ್ ಎಲ್ಲ ನಾವು ಸಾಯಂಕಾಲ ಹೋಗಿದ್ದು. ಆ್ಯಕ್ಚುಲಿ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಹೊಂಟೋಗಿದ್ರು. ಬಟ್ ಒಬ್ಬರು ಆದರೂ ಕೂಡ ಒಂದು ಪರಿಚಯ ಆಗಿರೋರು ಸಿಕ್ಕಿದ್ರು, ಅವ್ರನ್ನೂ ಸಹ ಮಾತಾಡಿಕೊಂಡು ಬಂದೆ. ಬಟ್ ಇಲ್ಲಂತೂ ಚೆನ್ನಾಗಿತ್ತು. ಈ ಬಲೂನ್ಸ್ ಆಗಿರ್ಬೋದು, ಜಾತ್ರೆ ನೋಡೋಕ್ಕೆ ಹೋಗೋರು ದೇವ್ರು ನೋಡೋಕ್ಕೆ ಹೋಗಲ್ಲ ಮೋಸ್ಟ್ಲಿ. ನನಗೆ ಗೊತ್ತಾಗಿರೋ ಪ್ರಕಾರ ಅಲ್ಲಿ ಜಾತ್ರೆಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಿಲ್ಲ ನಾವು ನೋಡಿ ಯಾವ ಥರ ಎಲ್ಲ ಐಸ್ ಕ್ರೀಮ್ ಪಟಾಯಿಸ್ತಾ ಇದ್ದೀವಿ. ಹೋಗಿದ ತಕ್ಷಣವೇ ಜಾತ್ರೆಯಲ್ಲಿ ತಿನ್ನೋರು ಯಾರ್ಯಾರಿದ್ರು ನೋಡಿ ಮೆನ್ಷನ್ ಮಾಡಿ. ನಮ್ಮ ಅಕ್ಕಗೆ ತಿನ್ನೋಕ್ಕೆ ಬಾಧೆ ಆಗೋಗಿ ನಮ್ಮ ಭಾವ ಕೊಟ್ಬಿಡೋದಾ? ಯಪ್ಪ, ತಿನ್ನೋಕ್ಕಾಗುತ್ತೆ ಅಂದರೆ ತಗೋಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದರೆ ತಿಂತೀನಿ ಅಂತ ಕಾನ್ಫಿಡೆನ್ಸ್ಗೋಸ್ಕರ ತಗೊಂಡ್ರಂತೆ. ಪಾಪ ತಿನ್ನೋಕ್ಕಾಗಲಿಲ್ಲ ಅಂತ ಕೊಟ್ಬಿಡೋದ. ಆದರೂ ಕೂಡ ಆ ಜಾತ್ರೆನೆಲ್ಲ ಸುತ್ತಾಡ್ಕೊಂಬಂದು ಎಲ್ಲ ಫೋಟೋಗಳನ್ನೆಲ್ಲ ತಗೊಂಡಿದ್ದಾಯಿತು. ಫೈನಲಿ ನಮ್ಮ ಸಿಸ್ಟರ್ ಬಂದು ನನಗೆ ಅದು ಬೇಕು ಇದು ಬೇಕು ಅಂತ ಒಂದನ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ನನಗೆ ಬೇಡ ಅಂದ್ಬಿಡೋದಾ? ಈ ನನ್ನ ಮಗ ನೋಡಿ ಯಾವ ಥರ ತಿಂತಿದ್ದಾರೆ. ಇವರೆಲ್ಲ ನಮ್ಮೂರ ಪಕ್ಕದಲ್ಲಿರೋರೆ ಗ್ಯಾಂಗು. ಆ್ಯಕ್ಚುಲಿ ಅವರು ಫುಲ್ ಟೈಟಾಗೆ ಕುಣಿತಿದ್ರು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ. ಪಾನಿಪುರಿನ ಬಿಡಿತೀವ, ನನ್ನ ಇಷ್ಟ ಅಂತ ಅದು ತಗೊಂಡಿದ್ದು ಫೈನಲಿ. ಮತ್ತು ನಮ್ಮ ಸಿಸ್ಟರ್ ಬಂದು ನನಗೆ ಇದು ತಗೋಡು ಅದು ತಗೋಡು ಅಂತ ಇದು ಆಟ ಆಡೋಕ್ಕೆ ಅಂತ ಗಿಳಿ ತಗೊಂಡ್ಳು. ಇದೊಂದೇ ಸಾಕು ಅಂದ್ಬಿಟ್ಟಿದ್ದೀವಿ ನಾವು. ನಮಗೆ ಬಿದ್ದು ಯಾವುದು ಕಣ್ಣಿಗೆ ಅಂತ ನೋಡಿ ನಾವು ಗೋಬಿ ತಿನ್ನಬೇಕು ಅಂದ್ಕೊಂಡಿದ್ದು. ಈ ಕಣ್ಣಿಗೆ ಬಿದ್ದ ಮೇಲೆ ನಾವು ಬಿಡ್ತೀವ? ಕಣ್ಣಿಗೆ ಬಿಡದಿರೋನ ತಿಂದ್ವಿ. ಯಾರ್ಯಾರು ತಿಂದ್ವಿ ಅಂದರೆ ನನ್ನ ಸಿಸ್ಟರು ಎಲ್ಲ ತಿಂದಿದ್ದಾಯಿತು. ನಾವು ತಿನ್ನೋದಂತೂ ಫಸ್ಟ್ ಕ್ಲಾಸ್, ಗೊತ್ತಲ್ವಾ ಯಾವ ಥರ ತಿಂತೀವಿ ಅನ್ನೋದು. ನಿಮಗೂ ಬೇಕಲ್ವಾ? ಬಂದ್ಬಿಡಿ ಬೇಗ ತಿನ್ಬಿಡೋಣ. ಅಲ್ಲೆಲ್ಲ ತಿನ್ಕೊಂಡು ನಮ್ಮ ಭಾವ ಅವರು ನಿಪ್ಪಟ್ಟು ಮಸಾಲ ತೊಗೊಂಡ್ರು. ನಿಪ್ಪಟ್ಟು ಮಸಾಲ ತಿನ್ಕೊಂಡು ಅವರು ಕೂಡ ತಿಂತಿದ್ದಾರೆ ಅಂತ ನೋಡಿ ನಮ್ಮ ಅಕ್ಕ ಅವ್ರಿಗೆ ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಏನು ಫೋರ್ಸ್ ಕೊಡೋಕ್ಕಾಗಲ್ವಾ? ಕೊಟ್ಟರೆ ಏನಾಗ್ತದೋ ಪಾಪ. ಎಲ್ಲ ಕದ್ದು ಮುಚ್ಚಿಕ್ತಾ ಇದ್ರು. ನೋಡಿ ಇದು ನ್ಯಾಯನಾ? ಅವ್ರು ಎಲ್ಲಿಗೆ ಹೋಗ್ತಾರೋ ನೋಡೋಣ ಇರು. ಆದರೂ ಕೂಡ ಅಲ್ಲಿಂದನೇ ಗೋಬಿ ಅಂಗಡಿ ಹತ್ರ ಬಂದಿದ್ದಾಯಿತು. ನಾವಿಬ್ಬರು ಗೋಬಿ ತಿನ್ನಬೇಕು ಅಂತ. ನಮಗೆ ಗೋಬಿ ಇಷ್ಟ. ಎಲ್ಲೋದ್ರೂ ಕೂಡ ಗೋಬಿನೂ ಬಿಡಲ್ಲ ನಾನಂತೂ. ಗೋಬಿನಲ್ಲೂ ತಿನ್ಕೊಂಡು ನಮ್ಮ ಅಕ್ಕ ಪಾನಿಪುರಿ ತಿನ್ಕೊಂಡಿದ್ದಾಯಿತು. ಅಲ್ಲಿಂದ ಮುಗಿಸ್ಕೊಂಡಿದ್ದು ಎಲ್ಲ ನಮ್ಮ ಸಿಸ್ಟರ್ ಚಿಕ್ಕ ಪಪ್ಪು ಇದಾಡಬೇಕು ಅಂತಂದರು. ಅಂದರೆ ಮಕ್ಕಳಾಡೋ ಜಾತ್ರೆ ಅಲ್ಲಿ ಆಡೋಕ್ಕೆ ಏನೇನೋ ಬಂದಿರ್ತಾವಲ್ಲ, ಅಲ್ಲಿ ನೋಡೋಣ ಅಂತ ಬಂದ್ವಿ. ಫೈನಲಿ ಅಲ್ಲಿ ಬಂದಿದ್ದಾಗಿ ಏನೂ ಆಡೋಕ್ಕಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತಂತ ಏನು ಮಾಡೋದು ಅಂತ ನನ್ನ ಅಲ್ಲಿ ಒಂದೇ ಒಂದು ಆಡೋಕ್ಕೆ ಇದಿತ್ತು. ಕುಣಿರೋ ಅಂದರೆ ಕುಣಿಲಿಲ್ಲ. ಹೋಗಿರೋರು ಹಿಂದೆನೇ ವಾಪಸ್ ಬಂದುಬಿಟ್ರು. ನೋಡಿ ಈ ಥರನೇ ಆಡೋದು. ಮತ್ತು ನೀರು ಕುಡಿಬೇಕು ಅಂತ ಬಂದಿದ್ದಾಯ್ತಾ ಗೈಸ್. ಅಲ್ಲಿ ನೀರು ಕುಡಿದ್ಬಿಟ್ಟು ನಮ್ಮ ಭಾವ ಮತ್ತು ಲಾಸ್ಟ್ ಫೈನಲಿ ಹತ್ಸಿದ್ರು. ಆಡೋಗು, ಸುಮ್ಮನೆ ಬರುತ್ತಾ, 50 ರೂಪೀಸ್ ಕೊಟ್ಟಿರೋದು, ಸುಮ್ಮನೆ ಹೋಗಿ ಬರಬೇಕಾ ಅಷ್ಟೇ ಅಂತ ಸ್ವಲ್ಪ ಕೊಂಡ್ಬಿಟ್ಟು ಬಾ ಅಂತ ನಮ್ಮ ಭಾವ ಕಳಿಸ್ಕೊಟ್ರು. ಫೈನಲಿ ನಾನು ಬಂದಿರೋದು ಜಾತ್ರೆಗೆ ಚಿಂತಾಮಣಿ ತಾಲೂಕು ಮಾಡಿಕೇರಿ ಗ್ರಾಮಾಂತರದಲ್ಲಿ ನಡೆಯುತ್ತಿರುವಂಥ ಜಾತ್ರೆಗೆ ಬಂದಿರೋದು. ಅಲ್ಲೆಲ್ಲ ಫೈನಲಿ ಮುಗಿಸ್ಕೊಂಡಿದ್ದು ನಾವು, ನಮ್ಮ ಸಿಸ್ಟರೆಲ್ಲ, ನಮ್ಮ ಭಾವ ಅವರೆಲ್ಲ ಕೂಡ ಮುಗಿಸ್ಕೊಂಡು ಮತ್ತು ಕಾರ್ಯಕ್ರಮ ಎಕ್ಕಿದ್ರು. ಯಾವ ಕಾರ್ಯಕ್ರಮ ಚೆನ್ನಾಗಿ ಆಡ್ತಿದ್ರು ಅಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಆಡ್ತಿದ್ರು. ಯಾರಿಗೆಲ್ಲ ಹೆಣ್ಮಕ್ಳು ಬೇಡ ಗಂಡ್ಮಕ್ಳು ಬೇಕು ಅಂತಿರೋ ಈ ವಿಡಿಯೋ ಪ್ರತಿಯೊಬ್ಬರು ನೋಡಿ. ನಿಜ ಹೆಣ್ಮಕ್ಳೇ ಎಲ್ಲ ಈ ಕಾಲದಲ್ಲಿ ಮುಂದೆ ಬಂದು ಏನಾದರೂ ಮಾಡಬೇಕು ಅಂದರೆ ಹೆಣ್ಮಕ್ಳೇ ಬರ್ತಿದ್ದಾರೆ ಹೊರತು ಬಾಯ್ಸ್ ಯಾರೂ ಬರಲ್ಲ, ಹಿಂದೆ ಹೋಗ್ತಿದ್ದಾರೆ. ಮುಂದೆ ಬರಬೇಕು ಅಂತಂದರೂ ಕೂಡ ಅವ್ರಿಗೆ ಬಾಧೆ ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ? ಫೈನಲಿ ನಮ್ಮ ಅಕ್ಕ ಅವರು ಇಲ್ಲಿ ಬಾಲ್ ತಗೊಂಡ್ರು. ಅದನ್ನು ಫೋನ್ಪೇ ಮಾಡ್ಕೊಂಡಿದ್ದು. ನಾನೊಂದು
ತಗೊಂಡಿದ್ದಾಯಿತು. ಆ್ಯಕ್ಚುಲಿ ನಾನು ತಗೊಂಡಿದ್ದು ನನ್ನ ಸಿಸ್ಟರ್ಗೋಸ್ಕರ ಅಂತ, ನನ್ನ ತಂಗಿಗೋಸ್ಕರ ತಗೊಂಡಿದ್ದು. ನಾನಂತೂ ಬಿಡ್ತೀನಾ, ಅವಳು ಬೇಡ ಅಂದ್ಬಿಟ್ಟು ನಾನು ಎತ್ಕೊಂಡು ವಾಪಸ್ ಬಂದೆ. ಇವೆರಡು ಫೈನಲಿ ಎತ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದಿದ್ದಾಯಿತು. ಬಸ್ ವೆಯ್ಟಿಂಗ್ ಮಾಡ್ತಿದ್ದೀನಿ. ನೋಡಿ ಇವು ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾವೆ ನೋಡಿ ಗೈಸ್, ಈ ಥರ ಡ್ಯಾನ್ಸ್ ಆಡ್ತಿದ್ವು ನೋಡಿ. ನನ್ನ ಫ್ಯಾಮಿಲಿ, ನಮ್ಮ ಸಿಸ್ಟರ್, ನಮ್ಮ ಬ್ರದರ್, ಇದೆರಡನೇ ಸಿಸ್ಟರ್. ಅಂದರೆ ನಾವು ಮತ್ತೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಿದ್ದಾಗ ನಮ್ಮ ಅಮ್ಮ ನೋಡಿ ಯಾವ ಥರ ಗುರುಗುಟ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಯಾವುದೋ ಚೆನ್ನಾಗಿತ್ತಂತೆ, ಅದ್ರಗೋಸ್ಕರ ನೋಡ್ತಿದ್ದಾರೆ. ನಾನೇನು ಮಾಡೋದು, ಸುಮ್ಮನೆ ಹೋಗಿದ ತಕ್ಷಣ ಸೈಲೆಂಟಾಗಿ ಕೂತ್ಕೊಂಡಿದ್ದಾಯಿತು, ಮಾತಾಡಿಲ್ಲ. ಯಾಕೆಂದರೆ ಅವರು ಸೀರಿಯಲ್ಲು ಮೂವಿ ನೋಡಲ್ಲ. ಯಾವುದೋ ಇದು ಚೆನ್ನಾಗಿದೆ ಮೂವಿ ಅಂತ ನೋಡ್ತಿದ್ದಾರೆ ಗೈಸ್. ಸುಮ್ಮನೆ ಶೋ ರಾಣಿದು. ನಮ್ಮ ಅಕ್ಕ ಅವರೆಲ್ಲ ಈ ಥರ ಸೊಂಡಿಗೆ ಹಾಕಿದ್ವಿ, ಅದನ್ನೆಲ್ಲ ಬಿಡಿಸಿದ್ರು. ನಮ್ಮ ತಮ್ಮ ನೋಡಿ ಯಾವ ಥರ ನೋಡ್ತಿದ್ದಾನೋ. ನಮ್ಮ ಭಾವ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಯಾವ ಥರ ಅಂತಂದರೆ ಅವರು ಆಫೀಸಲ್ಲೆಲ್ಲ ನೋಡ್ತಾರಂತೆ ಗೈಸ್. ಬಟ್ ಅವ್ರ ಆಫೀಸವ್ರು ನೋಡಲಿ ಅಂತಲೇ ತಮಾಷೆ ಆಡಲ್ಕೊಳ್ಳಿ ಅಂತಲೇ ಮಾಡ್ತಿದ್ದೀನಿ. ಯಾರೆಲ್ಲ ನಮ್ಮ ಇನ್ಸ್ಟಾನ ಫಾಲೋ ಮಾಡ್ತಿಲ್ಲೋ ಬೇಗ ಬೇಗ ಸಪೋರ್ಟ್ ಕೊಡಿ. ನಿಮ್ಮಷ್ಟು ವಿಡಿಯೋಗಳಿಗಾಗಿ ಸಪೋರ್ಟ್ ಕೊಟ್ಟಷ್ಟು ನಾನು ಇನ್ನೂ ವಿಡಿಯೋಗಳು ತುಂಬ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಬೇಗ ಬೇಗ ನಿಮ್ಮ ಪ್ಲೀಸ್ ಒಂದು ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ಒಂದು ಫಾಲೋ ಮಾಡ್ಕೊಂಬಿಡಿ.